ನಂಜನಗೂಡು ನಗರದ ಅಭಿವೃದ್ಧಿಗೆ ಹೊಸ ವೇಗ ಸಿಕ್ಕಿದೆ. ಸುಮಾರು 50 ಕೋಟಿ ರೂಪಾಯಿಗಳ ಬೃಹತ್ ಅನುದಾನದಲ್ಲಿ ನಗರದ ಕಾಯಕಲ್ಪಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆಯನ್ನ ನೀಡಿದ್ದಾರೆ. ಇಂದು ಒಳಚರಂಡಿ ಕಾಮಗಾರಿ ಸೇರಿದಂತೆ ಹಲವಾರು ಪ್ರಮುಖ ಕೆಲಸಗಳಿಗೆ ಅದ್ಧೂರಿ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು. ನಂಜನಗೂಡು ನಗರ ವ್ಯಾಪ್ತಿಯಲ್ಲಿ ದಶಕಗಳಿಂದ ನೆಲಗುತ್ತಿಗೆಗೆ ಬಿದ್ದಿದ್ದ ಸಮಸ್ಯೆಗಳಿಗೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಹಾಗೂ ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿಯಲ್ಲಿ ಸುಮಾರು 21.96 ಕೋಟಿ ರೂಪಾಯಿ ವೆಚ್ಚದ ಒಳಚರಂಡಿ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಇಂದು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ನಗರದ ರಾಮಸ್ವಾಮಿ ಲೇಔಟ್, ವಿದ್ಯಾನಗರ ಹಾಗೂ ಕಲ್ಲಳ್ಳಿ ಭಾಗದ ಜನರಿಗೆ ಈ ಯೋಜನೆಯಿಂದ ನೇರ ಅನುಕೂಲವಾಗಲಿದೆ. ಈ ಹಿಂದೆ ಈ ಪ್ರದೇಶಗಳು ದೇವಿರಮ್ಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದ ಕಾರಣ ಸೌಕರ್ಯಗಳನ್ನು ಒದಗಿಸಲು ತಾಂತ್ರಿಕ ತೊಂದರೆಯಾಗ್ತಾ ಇತ್ತು. ಆದರೆ ಈಗ ರಾಜ್ಯ ಸರ್ಕಾರದ ವಿಶೇಷ ಕಾಳಜಿಯಿಂದ ಬಿ ಖಾತೆ ನೀಡಲು ಅವಕಾಶವನ್ನ ಕೊಡಲಾಗಿದ್ದು ಅಭಿವೃದ್ಧಿ ಪಥದತ್ತ ಈ ಪ್ರದೇಶಗಳು ಸಾಗುತ್ತಿವೆ. ಇನ್ನು ಕಾರ್ಯಕ್ರಮದ ಬಳಿಕ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, 2006ರಲ್ಲಿ ಆರಂಭವಾದ ಕಾಮಗಾರಿಗಳು 2026 ಬಂದರೂ ಮುಗಿದಿಲ್ಲ ಎನ್ನುವುದು ಬೇಸರದ ಸಂಗತಿ. ಅಂತಹ ವಿಳಂಬಕ್ಕೆ ನಮ್ಮ ಅವಧಿಯಲ್ಲಿ ಅವಕಾಶ ನೀಡೋದಿಲ್ಲ. ಅಧಿಕಾರಿಗಳು ಗುಣಮಟ್ಟದ ಕೆಲಸ ಮಾಡಬೇಕು ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಅಲ್ಲದೆ ಮುಂಬರುವ ದಿನಗಳಲ್ಲಿ ಪ್ರತಿ ವಾರ್ಡ್ಗೆ ಭೇಟಿಯನ್ನ ನೀಡಿ ಜನರ ಸಮಸ್ಯೆಯನ್ನ ಆಲಿಸುವ ಭರವಸೆಯನ್ನ ನೀಡಿದ್ರು. ರಸ್ತೆ ಮತ್ತು ಚರಂಡಿ ಇದು ಅತಿ ಅವಶ್ಯಕ. ನಿಮ್ಮಲ್ಲಿ ಸಾಕಷ್ಟು ರಸ್ತೆಗಳು, ನಾನು ಕೂಡ ಚುನಾವಣೆ ಟೈಮಲ್ಲಿ ಬಂದಾಗ ಪ್ರತಿಯೊಂದು ಬೀದಿಗೂ ಕೂಡ ಬಂದಿದೆ, ಎಲ್ಲೂ ಕೂಡ ರಸ್ತೆಗಳಾಗಿಲ್ಲ. ಆದ್ದರಿಂದ ಇವತ್ತಿನ ದಿವಸ 2025-26ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವಾಗಿ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಸುಮಾರು 50 ಕೋಟಿ ರೂಪಾಯಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂಥದ್ದು. ಅದರಲ್ಲಿ ಪ್ರತ್ಯೇಕವಾಗಿ ನಗರಸಭೆಗೆ ನಾವು 10 ಕೋಟಿ ರೂಪಾಯಿನ ಮೀಸಲಿಟ್ಟು, ನಗರಸಭೆ ವ್ಯಾಪ್ತಿಗೆ ಬಂದಾಗ ಹೊಸ ಬಡಾವಣೆಗಳ ಅಭಿವೃದ್ಧಿಗೆ ನಾವು 10 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟು, ಎಲ್ಲೆಲ್ಲಿ ಹೊಸ ಬಡಾವಣೆಗಳು ಇನ್ಕ್ಲೂಸಿವ್ ಆಗಿ ನಮ್ಮ ನಗರಸಭೆಗೆ ಸೇರ್ಪಡೆ ಆಗಿದೆ ಅಲ್ಲಿ ನಾವು ಮೂಲದ ಸೌಕರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು, ಮೊದಲನೇದಾಗಿ ಚರಂಡಿ ಜೊತೆಗೆ ರಸ್ತೆ ಫಾರ್ಮೇಷನ್, ತದನಂತರ ರಸ್ತೆ ಅಭಿವೃದ್ಧಿಗೆ ನಾವು ಪ್ರಯಾರಿಟೈಸ್ ಮಾಡಿಕೊಂಡು ಈ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಇಚ್ಛೆನ ಪಟ್ಟು ಈಗ 10 ಕೋಟಿ ರೂಪಾಯಿ ಕೂಡ ಈಗ ಸ್ಯಾಂಕ್ಷನ್ ಆಗಿ ನಮಗೆ ಅಪ್ರೂವಲ್ ಆಗಿ ಬಂದಿದೆ. ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬಂದು ನಿಮ್ಮ ಭಾಗದಲ್ಲೇ ಎಲ್ಲೆಲ್ಲಿ ರಸ್ತೆ ಅಭಿವೃದ್ಧಿನ ನಾವು ಕೈಗೆತ್ಕೊಂಡಿದ್ದೀವಿ ಅಲ್ಲಲ್ಲೇ ಬಂದು ಅಲ್ಲೇ ಭೂಮಿ ಪೂಜೆನ ಮಾಡಿ ನಿಮ್ಮ ಕಷ್ಟವನ್ನು ಸುಖವನ್ನು ಕೇಳುವಂಥ ಕೆಲಸವನ್ನು ಅಲ್ಲೇ ನಾವು ಮಾಡ್ತೇವೆ. ಅದರಿಂದ ಇದು ನಿರಂತರವಾದಂಥ ಒಂದು ಕಾಮಗಾರಿ. ಯಾಕಂದರೆ ಹೇಳ್ತಿದ್ರು ನಮ್ಮ ಬಸವರಾಜವರು ಕೂಡ ಹೇಳ್ತಿದ್ರು, ಇಲ್ಲಿಗೆ ನಮಗೆ ಸಾಕಷ್ಟು ಕಳ್ತನಗಳಾಗ್ತಿತ್ತು ಮುಂಚೆ, CCTV ಹಾಕ್ಸ್ಕೊಟ್ಟಿರೋದ್ರು ಕೂಡ ಅವರು ಕೇಳ್ತಾರೆ. ಈಗ ನಮ್ಮ SP ರವರು ಬಂದ ಮೇಲೆ ಅವರು ಕೂಡ ನಮಗೆ ಹೆಚ್ಚಿನ ಸಿಬ್ಬಂದಿಗಳನ್ನ ಒದಗಿಸ್ಕೊಟ್ಟು ನೈಟ್ ರೌಂಡ್ಸನ್ನು ಮಾಡೋದಾಗಿರ್ಬೋದು, ಹೆಚ್ಚಿನ ಚೆಕಿಂಗ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಮಾಡಿಕೊಂಡು ಈ ಕಡಿವಾಣ ಹಾಕುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗಿದೆ. ಇನ್ನೂ ಹೆಚ್ಚಿನ ರೀತಿ ನಾವು ಕ್ಯಾಮ್ರಾಸನ್ನು ಕೂಡ ಈಗ SP ಆಫೀಸ್ನಿಂದಲೇ ನಮಗೆ ಕೊಡ್ತಾ ಇದ್ದಾರೆ, ಕ್ಯಾಮ್ರಾಸನ್ನು ಕೂಡ ಕೊಡ್ತಿದ್ದಾರೆ. ಜೊತೆಗೆ ನಮ್ಮ ಕಮಿಷನರ್ ಕೂಡ ಹೇಳಿದ್ದೀವಿ, ನಮ್ಮ ನಗರಸಭಾ ಅನುದಾನದಲ್ಲೇ ಹೆಚ್ಚಿನ ಕ್ಯಾಮ್ರಾಸನ್ನು ಕೂಡ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಹೇಳಿದ್ದೀವಿ. ಬ್ಲೈಂಡ್ ಸ್ಪಾಟ್ಸನ್ನು ಕೂಡ ಈಗಾಗಲೇ ಐಡೆಂಟಿಫೈ ಮಾಡಿ ನಮ್ಮ ಪೊಲೀಸ್ ಇಲಾಖೆ DYSP ಅವರು SP ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಆ ಕೆಲಸ ಕೂಡ ಆಗ್ತದೆ. ಜೊತೆಗೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕೂಡ ಆಗಬೇಕು ಅಂತ ಅವನ್ನು ಕೂಡ ಕೇಳ್ಕೊಂಡಿದ್ದೀರಾ. ಅದು ನಮ್ಮ ನಗರಸಭಾ ಅಧ್ಯಕ್ಷರು ಮಾತನಾಡ್ತಾ ಹೇಳಿದ್ರು. ಈಗ DC ಅವ್ರ ಹತ್ರ ಕೂಡ ಅದು ಪೆಂಡಿಂಗ್ ಇದೆ, ಅದನ್ನು ಕೂಡ ಪಾಸ್ ಮಾಡಿಸ್ತೇವೆ. ಜೊತೆಗೆ ನಮ್ಮ ನಗರಸಭಾ ವ್ಯಾಪ್ತಿಗೆ ಬರುವಂಥ ಪಾರ್ಕ್ಗಳನ್ನು ಕೂಡ ಡೆವಲಪ್ ಮಾಡಲಿಕ್ಕೆ, ನಿಮಗೆ ಒಳ್ಳೆಯ ಲಂಗ್ ಸ್ಪೇಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಮೂಡಾಯಿಂದ ಈಗ ಸುಮಾರು 3 ಕೋಟಿ ರೂಪಾಯಿ ಹಂತದಲ್ಲಿ ಅನುದಾನ ಈಗ ಕಲ್ಪಿಸ್ಕೊಟ್ಟಿದ್ದಾರೆ. ಅದು ಕೂಡ ಟೆಂಡರ್. ಈ ಒಂದು ಕಾಮಗಾರಿ ಸುಮಾರು 21,96 ಲಕ್ಷ ವೆಚ್ಚದ ಕಾಮಗಾರಿ. NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್, ಎಜುಕೇಟಿಂಗ್ ಬಾಡಿ, ಜುಡಿಷಿಯಲ್ ಬಾಡಿ. ಆ ಜುಡಿಷಿಯಲ್ ಬಾಡಿಯಿಂದ ಡೈರೆಕ್ಷನ್ಸ್ ಮೂಲಕ ನಮ್ಮ NGT ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ನಗರಸಭಾ ಓಲ್ಡ್ ಟೌನ್ನಲ್ಲಿ 2006ರಲ್ಲಿ ನಮಗೆ UGD ಕಾಮಗಾರಿ ಪ್ರಾರಂಭ ಆಗಿದೆ. ಈಗ ಹೊಸ ಬಡಾವಣೆಗಳು ಸಾಕಷ್ಟು ಬೆಳೆದಿದೆ. ನಂಜನಗೂಡು ಸಹಜವಾಗಿ ಎಕ್ಸ್ಪ್ಯಾಂಡ್ ಆಗಿದ ನಂತರ ಹೊಸ ಬಡಾವಣೆಗಳು ರೆವೆನ್ಯೂ ಲೇಔಟ್ಸ್ ಏನಿತ್ತು ಅದು ಈಗ ಹಂತವಾಗಿ ನಗರಸಭೆಗೆ ಸೇರ್ಪಡೆ ಆಗ್ತಾ ಇದೆ. ಅದೇ ರೀತಿ ನಮ್ಮಲ್ಲಿ ಇವತ್ತು ನಮ್ಮ ರಾಮಸ್ವಾಮಿ ಲೇಔಟ್ ಆಗಿರ್ಬೋದು, ವಿದ್ಯಾನಗರ ಆಗಿರ್ಬೋದು, ಕಲ್ಲಳ್ಳಿ ಆಗಿರ್ಬೋದು ಎಲ್ಲ ಕೂಡ ನಗರಸಭೆ ವ್ಯಾಪ್ತಿಗೆ ಬಂದಿರೋವಂಥದ್ದು. ಅಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ನಿಮ್ಮಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಮೂಲಭೂತ ಸೌಕರ್ಯ, ಈಗ ನಿಮಗೆ ರೆವೆನ್ಯೂ ಲೇಔಟ್ ಅಂತಂದರೆ ಹಿಂದೆ ಪಂಚಾಯತಿಗೆ ಬರೋದು, ಪಂಚಾಯತಿಗೆ ಬಂದು ಪಂಚಾಯತಿಗೆ ಡೆವಲಪ್ ಆಗಿರೋಂಥ ಒಂದು ಲೇಔಟ್ಸ್. ಅಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಲಿಕ್ಕೆ ಸಂದರ್ಭದಲ್ಲಿ ಪ್ರೈವೇಟ್ ಡೆವಲಪರ್ಸ್ಗೆ ಆಗಿರಲಿಲ್ಲ. ಮೂಲಭೂತ ಅಂತಂದರೆ ನಿಮಗೆ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, UGD ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಮತ್ತು ಕುಡಿಯೋ ನೀರಿನ ಸಮಸ್ಯೆಗಳಾಗಿರ್ಬೋದು, ಇಂಥ ಒಂದು ಸೌಲಭ್ಯಗಳನ್ನು
ಕೊಡಲಿಕ್ಕೆ ಅವ್ರಿಗೆ ಆಗಿರಲಿಲ್ಲ. ಈಗ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆ ಆಗಿದ ಮೇಲೆ ನೀವೆಲ್ಲರೂ ಕೂಡ ಇಲ್ಲಿಗೆ ವಾಸಕ್ಕೆ ಬಂದ ಮೇಲೆ ನಮ್ಮ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತು ಬಿ ಖಾತೆ ಮಾಡಿಕೊಡುವಂಥ ಒಂದು ಅವಕಾಶವನ್ನು ಕೂಡ ಇವತ್ತು ಮಾಡಿಕೊಳ್ಳಾಯಿತು. ಅದಕ್ಕೆ ವಿಶೇಷವಾಗಿ ನಮ್ಮ ಸಚಿವರಾಗಿರುವಂಥ ರಹೀಮ್ ಖಾನ್ ರವರು ಹಾಗೆ ನಮ್ಮ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರುವಂಥ ಈಶ್ವರ್ ಖಂಡ್ರೆ ಸಾಹೇಬ್ ಅವರು ರೂಲ್ಸನ್ನು ಫ್ರೇಮ್ ಮಾಡಿ ಆ್ಯಕ್ಟನ್ನು ಅಮೆಂಡ್ ಮಾಡಿ ಇವತ್ತು ನಮಗೆ ಬಿ ಖಾತೆ ಒಂದು ಮಾಡಿಕೊಡ್ಲಿಕ್ಕೆ ಇವತ್ತು ಅವಕಾಶ ನಿಮಗೆಲ್ಲರೂ ಕೂಡ ಆಗಿದೆ. ಅದರಿಂದ ತದನಂತರ ನಾವು ಯಾವ ರೀತಿ ನಿಮಗೆ ನಿಮ್ಮ ಬಡಾವಣೆಗೆ ಅನುಕೂಲವನ್ನು ಮಾಡುವುದು ಅನ್ನೋದ್ರ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಚಿಂತನೆ ಮಾಡಿದಾಗ ಈ ಸುಮಾರು 21,96,00,000 ವೆಚ್ಚದ ಅನುದಾನ ನಮಗೆ ಬಂತು. ಅದರಲ್ಲಿ UGD ಕಾಮಗಾರಿ ಇವತ್ತು ತಮ್ಮ ಒಂದು ಬಡಾವಣೆಯಲ್ಲಿ ಇವತ್ತು ಪ್ರಾರಂಭ ಆಗ್ತಿದೆ. ಹೇಳಿದ್ರು ನಮ್ಮ ಬಸವರಾಜವರು ಮಾತನಾಡ್ತಾ ಹೇಳಿದ್ರು, ಇನ್ನೇನು ಕೂಡ ಪೂಜೆ ಮಾಡಿದರು. ಆ ಕೆಲಸ ಎಲ್ಲಿಗೆ ನಿಂತಿದೆ ಅಲ್ಲಿಂದ ಮುಂದುವರಿಸುವಂಥ ಕೆಲಸವನ್ನು ಈಗ ನಾವು ಮಾಡಿಕೊಂಡು ಹೋಗ್ತೇವೆ. ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯ ಈಗಾಗಲೇ ಹೇಳುವಂತೆ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, 24/7 ವಾಟರ್ ಸಪ್ಲೈ ಕೂಡ ಇಲ್ಲ ಅಂತ ಬಂದ ತಕ್ಷಣ ಹೇಳ್ತಾರೆ. ಅದರಂತೆ ಈಗ ನಾನು ಕೂಡ ನಗರಸಭೆ ನಮ್ಮ ಕಮಿಷನರ್ ಅವರಿಗೆ ಹೇಳಿದ್ದೀನಿ, ಯಾವ ರೀತಿ ನಿಮಗೂ ಕೂಡ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆ ಆಗಿರೋದ್ರಿಂದ ನಿಮಗೂ ಯಾವ ರೀತಿ 24/7 ವಾಟರ್ ಸಪ್ಲೈ ಈ ಒಂದು ಸ್ಕೀಮ್ ಏನಿತ್ತು ಅದರಲ್ಲಿ ಇನ್ಕ್ಲೂಸಿವ್ ಆಗಿ ನಿಮಗೂ ಕೂಡ ಯಾವ ರೀತಿ ಈ ಸಂಪರ್ಕವನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನೀವು ನೋಡಿ ಅಂತ ಅವರು ಕೂಡ ಈಗ ತಿಳಿಸಿದೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.